ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ವರ್ಷದ ತುದಿಗೆ ಬಂದು ನಿಂತಿದ್ದೇವೆ. ಡಿಸೆಂಬರ್ ತಿಂಗಳು ಕಳೆದರೆ ಮತ್ತೊಂದು ಹೊಸ ವರ್ಷ ಪ್ರಾರಂಭವಾಗುತ್ತದೆ. ಹೊಸ ವರ್ಷ ಆಗಮಿಸುತ್ತಿದ್ದಂತೆ ಎಲ್ಲರ ಬದುಕಲ್ಲಿ ಹೊಸ ಹರುಷ ತರಲಿ, ಹೊಸ ಆಸೆ, ಹೊಸ ಕನಸುಗಳು ಚಿಗುರಾಗಲಿ. ಮುಂದಿನ ವರ್ಷವಾದರೂ ನಮ್ಮ ಪಾಲಿಗೆ ಸಿಹಿಯಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. 2025ರ ವರ್ಷವು ದ್ವಾದಶ ರಾಶಿಗಳ ಭವಿಷ್ಯ ಹೇಗಿದೆ ಎನ್ನುವುದು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾವ ರಾಶಿಯವರ ಜೀವನ ಸಿಹಿಯಾಗಲಿದೆ, ಯಾರಿಗೆ ಕಹಿಯಾಗಲಿದೆ ಮತ್ತು ಸಮಸ್ಯೆಗಳ ಪರಿಹಾರಗಳೇನು ಅಂತ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೆಯದಾಗಿ ಬರುವುದು ಮೇಷರಾಶಿ. 12 ರಾಶಿಗಳಲ್ಲಿ ಮೊದಲನೆಯದಾಗಿ ಬರುವುದೇ ಮೇಷರಾಶಿ. 2025ರಲ್ಲಿ ಮೇಷರಾಶಿಯವರಿಗೆ ಶುಭವಿರುತ್ತದೆ. ವಿಶೇಷವಾಗಿ ಶನಿಯ ಅನುಗ್ರಹದಿಂದ ವಿಶೇಷವಾಗಿ ಮಾರ್ಚ್ ತಿಂಗಳಿನಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಉತ್ತಮ ಫಲಗಳನ್ನು ಪಡೆಯುತ್ತಾರೆ. ಗುರು ಸಂಕ್ರಮಣವು ಮೇ ಮಧ್ಯದವರೆಗೆ ಆರ್ಥಿಕ ಪರಿಸ್ಥಿತಿಯನ್ನು ಬಲವಾಗಿರಿಸುತ್ತಾನೆ. ಈ ಎಲ್ಲ ವ್ಯವಹಾರದಲ್ಲೂ ಯಶಸ್ವಿಯಾಗುತ್ತೀರಿ. ಆದರೂ ವರ್ಷದ ದ್ವಿತೀಯಾರ್ಧದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶ್ರಮದ ಅಗತ್ಯವಿದೆ. ವಿವಾಹಿತರಾಗಿದ್ದರೆ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು. ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸದಿಂದ ಬಂಧಿಸಿಕೊಳ್ಳುವುದು ಮುಖ್ಯವಾಗಿರುತ್ತದೆ. ಇದಕ್ಕೆಲ್ಲ ಪರಿಹಾರವೇನೆಂದರೆ ಪ್ರತಿದಿನ ದುರ್ಗೆಯನ್ನು ಆರಾಧಿಸಬೇಕು. ಇದರಿಂದ ಶುಭವಾಗುತ್ತದೆ. ವೃಷಭ ರಾಶಿಯವರು 2024ರ ವರ್ಷ ಧನಾತ್ಮಕ ಫಲಿತಾಂಶವನ್ನು ನೀಡುತ್ತದೆ. ಅದರಲ್ಲೂ ಮಾರ್ಚ್ 2025ರ ನಂತರ ಶ್ರಮದ ಸಂಪೂರ್ಣ ಪ್ರತಿಫಲ ಪಡೆಯುತ್ತೀರಿ. ಹೆಚ್ಚಿಗೆ ಪ್ರಯತ್ನದ ಅಗತ್ಯವಿಲ್ಲದಿದ್ದರೂ ಶುಭ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಮೇ ತಿಂಗಳವರೆಗೆ ರಾಹು ಸಂಕ್ರಮಣವು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಲಿದ್ದಾನೆ. ಆದರೆ ಮೇ ನಂತರ ಕೆಲಸಗಳಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಉಂಟಾಗಬಹುದು. ಗುರುವಿನ ಸಂಚಾರದಿಂದ ಆರ್ಥಿಕ ಸ್ಥಿತಿ ಬದಲಾಗೊಳ್ಳುತ್ತದೆ. ವಿದ್ಯಾರ್ಥಿಗಳಿಗೆ ಶುಭವಿದೆ. ಮದುವೆ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ ವರ್ಷ ಪರಿಹಾರ ದೊರೆಯಲಿದೆ. ಪ್ರೀತಿಯಲ್ಲಿರುವವರಿಗೆ ಸಂತೋಷದ ಸುದ್ದಿ ಸಿಗಲಿದೆ. ಇವರ ಪರಿಹಾರ ಏನು ಮಾಡಿಕೊಳ್ಳಬೇಕೆಂದರೆ ಬೆಳ್ಳಿಯ ಆಭರಣಗಳನ್ನು ಧರಿಸುವುದು ಮಂಗಳಕರವಾಗುತ್ತದೆ ಈ ವರ್ಷ. ಇನ್ನು ಮಿಥುನ ರಾಶಿಯವರಿಗೆ ಮಾರ್ಚ್ ವೇಳೆಗೆ ಶನಿದೇವನು ಅನಿರೀಕ್ಷಿತ ಶುಭ ಫಲಗಳನ್ನು ನೀಡುತ್ತಾನೆ. ನಂತರ ಹೆಚ್ಚಿನ ಪ್ರಯತ್ನ ಮಾಡುವ ಮೂಲಕ ಹೆಚ್ಚಿನ ಧನಾತ್ಮಕ ಫಲಿತಾಂಶಗಳನ್ನು ಪಡೆಯಬಹುದು. ಧರ್ಮ ಆಧ್ಯಾತ್ಮಿಕದ ಕಡೆ ಆಸಕ್ತಿ ತೋರುವ ಮೂಲಕ ಶಾಂತತೆ ಹೊಂದುತ್ತೀರಿ. ವೈಯಕ್ತಿಕ, ವೃತ್ತಿಪರ ಮತ್ತು ವ್ಯವಹಾರ ಜೀವನ ಚೆನ್ನಾಗಿರುತ್ತದೆ. ಗುರು ಸಂಕ್ರಮಣವು ಮೇ ತಿಂಗಳ ನಂತರ ಸಾಧಾರಣ ಫಲಿತಾಂಶಗಳನ್ನು ನೀಡುತ್ತಾನೆ. ಈ ವರ್ಷ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಪಡೆಯುತ್ತಾರೆ. ವೈವಾಹಿಕ ಜೀವನ ಅಥವಾ ಲವ್ ಲೈಫ್ನಲ್ಲಿ ಮೇ ತಿಂಗಳ ನಂತರ ಪರಿಹಾರ ಸಿಗುತ್ತದೆ. ಉತ್ತಮ ಬದಲಾವಣೆಯೂ ಆಗುತ್ತದೆ. ಮಿಥುನ ರಾಶಿಯವರು ಏನು ಪರಿಹಾರ ಮಾಡಿಕೊಳ್ಳಬೇಕೆಂದರೆ ಸಾಧ್ಯವಾದಾಗಲೆಲ್ಲ ವಿಶೇಷ ಚೇತನ ವ್ಯಕ್ತಿಗಳಿಗೆ ಅನ್ನ ಆಹಾರ ನೀಡಿ ಅವರ ಆಶೀರ್ವಾದ ಪಡೆದುಕೊಳ್ಳಬೇಕು. ಮುಂದಿನ ರಾಶಿ ಕರ್ಕಾಟಕ ರಾಶಿ. 2025ರ ಕಟಕ ರಾಶಿಯವರಿಗೆ ಬಹುತೇಕ ಸಮಸ್ಯೆಗಳ ಪರಿಹಾರ ತರಲಿವೆ. ಮಾರ್ಚ್ ನಂತರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತವೆ. ಮೇ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ಶುಭ ಫಲಗಳು ದೊರೆಯುವ ಸಾಧ್ಯತೆ ಇದೆ. ಜೊತೆಗೆ ವೆಚ್ಚಗಳು ಹೆಚ್ಚಾಗಬಹುದು. ವಿದೇಶದಲ್ಲಿ ವಾಸಿಸುವವರು ಮತ್ತು ತಮ್ಮ ಸ್ವಂತ ಊರಿನಿಂದ ದೂರದಲ್ಲಿರುವವರು ಮೇ ನಂತರ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಮೇ ನಂತರ ರಾಹುವಿನ ಸಂಚಾರ ದುರ್ಬಲವಾಗುತ್ತದೆ. ಹೀಗಾಗಿ ಕೆಲವೊಮ್ಮೆ ಕೆಲವು ಅನಿರೀಕ್ಷಿತ ಸಮಸ್ಯೆಗಳು ಉಂಟಾಗಬಹುದು. ಪ್ರೇಮ, ವಿವಾಹ ಮತ್ತು ವೈವಾಹಿಕ ವಿಚಾರಗಳಿಗೆ ಮೇ ತಿಂಗಳು ಉತ್ತಮವಾಗಿರುತ್ತದೆ. ವಿದ್ಯಾರ್ಥಿಗಳು ಕಠಿಣ ಶ್ರಮ ವಹಿಸಿದರೆ ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ. ಇವರು ಪರಿಹಾರವಾಗಿ ಅರಳಿ ಮರಕ್ಕೆ ಪ್ರತಿದಿನ ನೀರು ಎರೆದು ಪೂಜೆ ಮಾಡಬೇಕು. ಹೀಗೆ ಮಾಡುವುದರಿಂದ ಅವರಿಗೆ ಒಳ್ಳೆಯದಾಗುತ್ತದೆ. ಇನ್ನು ಸಿಂಹರಾಶಿಯವರಿಗೆ 2025 ಸಾಮಾನ್ಯವಾಗಿದೆ. ಮುಂದಿನ ವರ್ಷ ಕೆಲವೊಂದು ಸಮಸ್ಯೆಗಳು ಎದುರಿಸುತ್ತೀರಿ. ಶನಿ ಸಂಕ್ರಮಣದಿಂದಲೂ ಫಲಿತಾಂಶ ಸಾಮಾನ್ಯವಾಗಿರುತ್ತದೆ. ವ್ಯಾಪಾರ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸವಾಲುಗಳು ಮತ್ತು ಸಮಸ್ಯೆಗಳು ಉದ್ಭವಿಸಬಹುದು. ವರ್ಗಾವಣೆ ಅಥವಾ ಉದ್ಯೋಗ ಬದಲಾವಣೆ ಸಂದರ್ಭಗಳು ಎದುರಾಗಬಹುದು. ಉದ್ಯೋಗದಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ವೈಯಕ್ತಿಕ ಸಂಬಂಧದ ವಿಚಾರದಲ್ಲಿ ಮೇ ತಿಂಗಳ ನಂತರ ಅವಧಿ ಉತ್ತಮವಾಗಿರುತ್ತದೆ. ಮೇ ನಂತರದಲ್ಲಿ ವಿದ್ಯಾರ್ಥಿಗಳಿಗೂ ಸಹ ಶುಭವಾಗಲಿದೆ. ನಿಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಪರಿಹಾರ ಏನು ಮಾಡಬೇಕು ಅಂದರೆ 4 ತಿಂಗಳಿಗೊಮ್ಮೆ 6 ತೆಂಗಿನಕಾಯಿಗಳನ್ನು ಹರಿಯುವ ನೀರಿನಲ್ಲಿ ಬಿಡಬೇಕು. ಈ ರೀತಿ ಮಾಡುವುದರಿಂದ ಸಮಸ್ಯೆಗಳು ದೂರವಾಗುತ್ತವೆ. ಇನ್ನು ಕನ್ಯಾ ರಾಶಿ.
ಗುರು ಸಂಕ್ರಮಣದಿಂದ ಮೇ ಮಧ್ಯದವರೆಗೆ ಅತ್ಯುತ್ತಮ ಫಲಗಳನ್ನು ನೀಡುತ್ತಾ ಬರುತ್ತಾನೆ. ನಂತರ ಅಸಮಂಜಸ ಫಲಿತಾಂಶಗಳನ್ನು ಉಂಟು ಮಾಡಬಹುದು. 1ನೇ ಮತ್ತು 7ನೇ ಮನೆಯಿಂದ ರಾಹುಕೇತುಗಳ ಪ್ರಭಾವವು ಮೇ ನಂತರ ನಿಲ್ಲುತ್ತದೆ. ಇದರ ಪರಿಣಾಮದಿಂದ ಇನ್ಮುಂದೆ ವ್ಯಾಪಾರದಲ್ಲಿ ತೊಂದರೆ ಇರುವುದಿಲ್ಲ. ವೈವಾಹಿಕ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಇರುತ್ತದೆ. ಮದುವೆಗೆ ಯಾವುದೇ ಅಡೆತಡೆಗಳು ಇರುವುದಿಲ್ಲ. ಆರೋಗ್ಯದಲ್ಲಿ ಸುಧಾರಣೆ ಆಗಲಿದೆ. ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಇನ್ನೂ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಣಬೇಕಾದರೆ ಈ ಪರಿಹಾರವನ್ನು ಮಾಡಿಕೊಳ್ಳಬೇಕು. ಪ್ರತಿದಿನ ಮರೆಯದೆ ದೇವರ ಕುಂಕುಮವನ್ನು ಹಣೆಗೆ ಹಚ್ಚಿಕೊಳ್ಳಬೇಕು. ಇನ್ನು ತುಲಾರಾಶಿ. ಒಟ್ಟಾರೆ ತುಲಾರಾಶಿಯವರಿಗೆ 2025 ಬಹಳ ಧನಾತ್ಮಕ ವರ್ಷವಾಗಿದೆ. ವಿಶೇಷವಾಗಿ ಮೇ ನಂತರ ಪರಿಸ್ಥಿತಿಗಳು ಅನುಕೂಲಕರವಾಗಲಿವೆ. ಮಾರ್ಚ್ ತಿಂಗಳಿನಲ್ಲಿ ಶನಿಯ ಸಂಚಾರದ ಸಹಾಯದಿಂದ ಹಿಂದಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಉದ್ಯೋಗ, ವೈವಾಹಿಕ, ಹಣಕಾಸು ಎಲ್ಲ ವಿಚಾರಗಳಲ್ಲೂ ಉತ್ತಮವಾಗಿರಲಿದೆ. ಶ್ರಮ ಮತ್ತು ಹಿರಿಯರ ಆಶೀರ್ವಾದ ಭವಿಷ್ಯದ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ. ವಿದ್ಯಾರ್ಥಿಯಾಗಿದ್ದರೆ ಗುರುವು ಶೈಕ್ಷಣಿಕ ಗುರಿಯಾಗಿ ಬೆಂಬಲ ನೀಡುತ್ತಾನೆ. ಇನ್ನೂ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯಬೇಕೆಂದರೆ ಪ್ರತಿದಿನ ವಿಘ್ನ ನಿವಾರಕ ಗಣೇಶನನ್ನು ಪೂಜೆ ಮಾಡುವುದರಿಂದ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯಬಹುದು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಮಾರ್ಚ್ ನಂತರ 4ನೇ ಮನೆಯಿಂದ ಶನಿ ಸಂಕ್ರಮಣವು ನಕಾರಾತ್ಮಕ ಅಂಶಗಳನ್ನು ನಿಯಂತ್ರಿಸುತ್ತದೆ. ಮೇ ತಿಂಗಳಲ್ಲಿ ಮತ್ತೆ 4ನೇ ಮನೆಯಿಂದ ರಾಹುವಿನ ಸಂಚಾರ ಪರಿಣಾಮ ಕೆಲವು ಮಹತ್ವದ ಸಮಸ್ಯೆಗಳು ದೂರವಾಗುತ್ತವೆ. ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ದೊರೆಯಲಿದೆ ಅಂತ ಹೇಳ್ಬೋದು. ಗುರುವಿನ ಸಂಚಾರವು ಮೇ ಮಧ್ಯದವರೆಗೆ 7ನೇ ಮನೆಯ ಮೂಲಕ ಅನುಕೂಲಕರವಾಗಿ ಪರಿಣಾಮ ಬೀರುತ್ತದೆ. ಆದಾಯದಲ್ಲಿ ಹೆಚ್ಚಿನ ಸಮಸ್ಯೆ ಇಲ್ಲದಿದ್ದರೂ ವೆಚ್ಚ ಕಡಿಮೆ ಮಾಡದಿದ್ದರೆ ಸಮಸ್ಯೆ ಹೆಚ್ಚಾಗಬಹುದು. ಮದುವೆ, ನಿಶ್ಚಿತಾರ್ಥ, ಪ್ರೇಮದ ವಿಚಾರಗಳಿಗೆ ಮೇವರೆಗೂ ಅನುಕೂಲಕರ ಸಮಯವಾಗಿರುತ್ತದೆ. ಹೆಚ್ಚಿನ ಒಳ್ಳೆಯ ಫಲಿತಾಂಶಗಳಿಗಾಗಿ ಪ್ರತಿದಿನ ಹನುಮಾನ ಚಾಲಿಸ ಓದುವುದು ಪರಿಹಾರವಾಗಿ ಮಾಡಿಕೊಳ್ಳಬಹುದು. ಮುಂದಿನ ರಾಶಿ ಧನು ರಾಶಿ. ಧನಸ್ಸು ರಾಶಿಯವರಿಗೆ ಪ್ರಾರಂಭದಿಂದ ಮಾರ್ಚ್ 2025ರವರೆಗೆ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತದೆ. ಆದರೆ ಶನಿ ಸಂಕ್ರಮಣದ ನಂತರ ನಿಮಗೆ ಎಲ್ಲವೂ ಅನುಕೂಲಕರವಾಗಿದೆ. ಮೇ ಮಧ್ಯದ ಗುರುಗ್ರಹದ ಸಂಚಾರದಿಂದ ಒಳ್ಳೆಯದಾಗುತ್ತದೆ. ಮೇ ತಿಂಗಳಿನಿಂದ 4ನೇ ಮನೆಯಿಂದ ರಾಹುವಿನ ಸಂಕ್ರಮಣವು ಎಲ್ಲ ನಕಾರಾತ್ಮಕತೆಯನ್ನು ನಿವಾರಿಸುವುದರಿಂದ ಅನುಕೂಲಕರ ಫಲಿತಾಂಶವನ್ನು ಪಡೆಯುತ್ತೀರಿ. ಬಹಳ ದಿನಗಳಿಂದ ಎದುರಿಸುತ್ತಿದ್ದ ಸಮಸ್ಯೆಗಳು ಮಾಯವಾಗುತ್ತವೆ. ಈ ಬದಲಾವಣೆಯಿಂದ ನೀವು ಖುಷಿಯಾಗಿರುತ್ತೀರಿ. ಆರ್ಥಿಕ ಪರಿಸ್ಥಿತಿ ಕೂಡ ಉತ್ತಮವಾಗಿರುತ್ತದೆ. ಮೇ ನಂತರ ಆದಾಯದ ಮೂಲಗಳಲ್ಲಿ ಏರಿಕೆಯಾಗುವುದು. ಪ್ರೀತಿ, ಮದುವೆ, ಶಾಲಾ ಶಿಕ್ಷಣ ಮತ್ತು ಮುಂತಾದ ಕ್ಷೇತ್ರಗಳಲ್ಲಿ ಮೇ ನಂತರ ಹೆಚ್ಚಿನ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಬಹುದು. ಪರಿಹಾರವಾಗಿ ಕಾಗೆಗೆ ಅನ್ನವನ್ನು ನೀಡುವುದರಿಂದ ಶುಭ ಫಲವನ್ನು ಪಡೆಯಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ನಡೆಯುತ್ತಿರುವ ಸಂಘರ್ಷಕ್ಕೆ ಶೀಘ್ರದಲ್ಲಿಯೇ ಪರಿಹಾರ ದೊರೆಯುತ್ತದೆ. ಉದ್ಯೋಗ ಬದಲಾಯಿಸಲು ಪ್ರಯತ್ನಿಸಿದರೆ ಬದಲಾವಣೆ ಸಾಧ್ಯ. ಮೇ ನಂತರ ಕುಟುಂಬ ಮತ್ತು ಹಣಕಾಸಿನ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಮಾರ್ಚಿನಿಂದ ಶನಿಯ ಪ್ರಭಾವವು ಕಡಿಮೆಯಾಗಿ ಮೇ ತಿಂಗಳಿನಲ್ಲಿ ರಾಹು 2ನೇ ಮನೆಯ ಮೇಲೆ ಪ್ರಭಾವ ಬೀರಲು ಪ್ರಾರಂಭಿಸುತ್ತಾನೆ. ಪರಿಣಾಮವಾಗಿ ಸಮಸ್ಯೆಗಳು ಇನ್ನಷ್ಟು ಬೇಗ ಪರಿಹಾರವಾಗುತ್ತವೆ. ಕೆಲವು ಸಣ್ಣ ಅಡಚಣೆಗಳು ಇದ್ದರೂ ಎಚ್ಚರಿಕೆಯಿಂದ ನಿಭಾಯಿಸಬೇಕು. ಪ್ರೀತಿ, ಪ್ರೇಮ ವಿಚಾರಗಳಿಗೆ ಮೇ ತಿಂಗಳವರೆಗೂ ಶುಭವಿದೆ, ಆದರೆ ನಂತರ ಫಲವಿಲ್ಲ. ಇಡೀ ವರ್ಷವು ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಪರಿಹಾರವಾಗಿ 3 ತಿಂಗಳಿಗೊಮ್ಮೆ ದೇವಸ್ಥಾನಕ್ಕೆ ಹಳದಿ ಬಣ್ಣದ ಬಟ್ಟೆಯನ್ನು ದಾನ ಮಾಡುವುದರಿಂದ ಶುಭವಾಗುತ್ತದೆ ಅಂತ ಹೇಳಬಹುದು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ 2025ರಲ್ಲಿ ಮಿಶ್ರ ಫಲ ನೀಡಲಿದೆ. ಮಾರ್ಚ್ ನಂತರ ಮೊದಲ ಮನೆಯಲ್ಲಿ ಶನಿಯ ಪ್ರಭಾವ ಕಡಿಮೆಯಾಗುವುದರಿಂದ ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿ ಶುಭ ದೊರೆಯಲಿದೆ. ಮೇ ನಂತರ ಮತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು. ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ತಾಯಿಯ ಆರೋಗ್ಯದ ಕಡೆ ಗಮನ ಹರಿಸಬೇಕು. ಮೇ ಮಧ್ಯದ ನಂತರ ಗುರುವು ಎಲ್ಲ ರೀತಿಯಿಂದಲೂ ಅನುಕೂಲಕರ ಸ್ಥಾನದಲ್ಲಿರುತ್ತಾನೆ. ವಿದ್ಯಾರ್ಥಿಗಳಿಗೆ, ಪ್ರೇಮಿಗಳಿಗೆ ಶುಭವಿದೆ. ಕೇತುವು ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಉಂಟು ಮಾಡಿದರೆ ಗುರುವು ಅದನ್ನು ಪರಿಹಾರ ಮಾಡುತ್ತಾನೆ. ಏನೇ ಸಮಸ್ಯೆ ಎದುರಿಸಿದರೂ ಶ್ರಮ ಮತ್ತು ದೇವರ ಪ್ರಾರ್ಥನೆಯಿಂದ ಎಲ್ಲ ಸುಸೂತ್ರವಾಗಿ ಸಾಗುತ್ತದೆ. ಪರಿಹಾರವಾಗಿ ಬೆಳ್ಳಿಯ ಸರವನ್ನು ಕೊರಳಲ್ಲಿ ಹಾಕಿಕೊಳ್ಳುವುದರಿಂದ ಎಲ್ಲ ಕೆಲಸದಲ್ಲಿ ಜಯ ಸಿಗುತ್ತದೆ ಅಂತ ಹೇಳಬಹುದು. ಇನ್ನು ಮೀನರಾಶಿ. ಈ ವರ್ಷ ಮಿಶ್ರ ಫಲಿತಾಂಶ ದೊರೆಯಲಿದೆ. ರಾಹುವಿನ ಪ್ರಭಾವ ಮೇ ನಂತರ 1ನೇ ಮನೆಯನ್ನು ಬಿಡುತ್ತಾನೆ. ಇದು ನಿಮಗೆ
ಕಡಿಮೆ ಒತ್ತಡವಿರುತ್ತದೆ. ಮಾರ್ಚ್ನಿಂದ ಶನಿಯು ಮೊದಲ ಮನೆ ಪ್ರವೇಶಿಸುವುದರಿಂದ ನಿಮಗೆ ಸೋಮಾರಿತನ ಉಂಟು ಮಾಡುತ್ತದೆ. ಆದ್ದರಿಂದ ಕೆಲಸದಲ್ಲಿ ಅಜಾಗರೂಕತೆಯಿಂದ ಉಂಟಾಗಬಹುದು. ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಗುರು ಸಂಕ್ರಮಣದಿಂದ ಮೇ ನಂತರ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತದೆ. ಮೇ ಮಧ್ಯದ ನಂತರ ನಿಮ್ಮ ಪ್ರಾಮಾಣಿಕತೆಯ ಫಲ ನೀಡುವ ಸಾಧ್ಯತೆ ಇದೆ. ಮನೆಯಿಂದ ದೂರ ವಾಸಿಸುವ ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರೆಯುತ್ತದೆ. ಪರಿಹಾರವಾಗಿ ಶುದ್ಧ ಮನಸ್ಸು ಇಟ್ಟುಕೊಳ್ಳಬೇಕು. ಮಂಗಗಳಿಗೆ ಬೆಲ್ಲ ಮತ್ತು ಕಾಳುಗಳನ್ನು ನೀಡುವುದು ಶುಭ. 2025 ವರ್ಷ ಭವಿಷ್ಯದಲ್ಲಿ ಎಲ್ಲ ರಾಶಿಗಳಿಗೆ ಜಯವಾಗಲಿ, ಅವರು ಅಂದುಕೊಂಡಂಥ ಕೆಲಸಗಳು ಎಲ್ಲ ಮುಂದೆ ಸಾಗಲಿ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋ ಇಷ್ಟಕ್ಕೆ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.